ಸರ್ಕಾರದಲ್ಲಿ. ಇದು ನಂಬರ್ 1. ನಂಬರ್ 2, 10 ಲಕ್ಷ ಮೆಟ್ರಿಕ್ ಟನ್ ಅಂತ ಹೇಳಿದ್ದಾರೆ. 54 ಲಕ್ಷ ಮೆಟ್ರಿಕ್ ಟನ್ ಮಾರುಕಟ್ಟೆಗೆ ಇನ್ನೊಂದು 10-15 ದಿವಸ ಒಳಗಡೆನೆ ಬರ್ತದೆ. ಅಂತ ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಂದಾಗ ನೀವು ಕಡಿಮೆ ಪ್ರಮಾಣದಲ್ಲಿ ಖರೀದಿ ಮಾಡಿದ್ರೆ ಆ ರೇಟು ಇರುವುದಿಲ್ಲ, ರೈತನ ನ್ಯಾಯನೂ ಸಿಗುವುದಿಲ್ಲ, ಮತ್ತೆ ಅದೇ ಹಣೆ ಬರಾಗ್ತದೆ. ಅದಕ್ಕೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಖರೀದಿಗೆ ತಾವು ಮಂಜೂರಾತಿಯನ್ನು ಕೊಡಬೇಕು. ಉದಾಹರಣೆಗೆ KMF ಈ ಗೋವಿಂಜಾಳವನ್ನು ಖರೀದಿ ಮಾಡ್ತಾರ ಅವರ ಕ್ಯಾಟಲ್ ಫೀಡ್ಗೆ, ಪಶು ಆಹಾರಕ್ಕೆ. ಅವ್ರಿಗೆ ಡೈರೆಕ್ಷನ್ ಕೊಡಬೇಕು. ನಿಮ್ಮ ಏಜೆಂಟ್ಗಳನ್ನ ನಿಮ್ಮ ಟೆಂಡರ್ಗಳಿಂದ ಬಿಟ್ಟು ನೇರವಾಗಿ ನೀವು ರೈತರಿಂದ ಖರೀದಿ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳಬೇಕು. ಅಂದಾಗ ಆಗ್ತದೆ. ಇನ್ನೊಂದು ಬಹಳ ಮುಖ್ಯ, ನೆನ್ಪಿಟ್ಕೊಡ್ರಿ, ಈಗೇನೀಗ ಹೊಸ ಎಥನಾಲ್ ಫ್ಯಾಕ್ಟರಿ ಆಗ್ಯಾವ. ಎಲ್ಲ ಗೋವಿಂಜಾಳ ಬಳಕೆ ಮಾಡ್ತಾರ. ಅವ್ರು ಕಬ್ಬಿನಕ್ಕಿಂತ ಗೋವಿಂಜಾಳ ಬಳಕೆ ಮಾಡ್ತಾರ. ಇನ್ನು ಮುಂದೆ ಈಗೇನೈತಿ, ಈಗ ಕಬ್ಬು ಸಿಕ್ಕೈತಿ, ಕಬ್ಬು ಮಾಡ್ತಾರ. ಕಬ್ಬು ಮುಗಿದ ಕೂಡಲೇ ಗೋವಿಂಜಾಳ ತಗೊಳ್ತಾರ. ಅದ್ರ ಸಮಸ್ಯೆ ಏನೈತಿ ಅಂದ್ರೆ ಅವರು ಕೂಡ ಏಜೆಂಟ್ರಿಂದ ತೊಗೊಳಕತ್ತಾರ, ರೈತರಿಂದ ತೊಗೊಳ್ಳೋದಿಲ್ಲ ಡೈರೆಕ್ಟ್ ಆಗಿ. ಎಲ್ಲ ದಲಾಲರು, ಮಧ್ಯವರ್ತಿಗಳು. ಎಥನಾಲ್ ಫ್ಯಾಕ್ಟರಿ, ಕಬ್ಬಿನ ಫ್ಯಾಕ್ಟರಿ ಹೆಂಗ ಕಬ್ಬು ಡೈರೆಕ್ಟ್ ಆಗಿ ತಗೊಳ್ತಾರೋ ಹಂಗ ಎಥನಾಲ್ ಫ್ಯಾಕ್ಟರಿ ಮೆಕ್ಕೆಜೋಳವನ್ನ ಡೈರೆಕ್ಟ್ ಆಗಿ ರೈತರಿಂದ ತಗೋಬೇಕು. ಈ ಮಧ್ಯವರ್ತಿಗಳು ತಮ್ಮ ಕಮಿಷನ್ ಇಟ್ಟು ಏನು ವ್ಯವಹಾರ ಮಾಡ್ತಾರ, ರೈತರ ಸಂಕಷ್ಟ ಇದ್ದಾಗ ಪಾಪ ಅವನು ಸ್ವಲ್ಪ ಸವಿ ಕೊಟ್ಟು ಬಿಡ್ತಾನೆ, ಅದನ್ನ ಸ್ಟಾಕ್ ಇಟ್ಟು ಮತ್ತೆ ಮಾರಾಟ ಮಾಡ್ತಾರೆ. ಆದ್ರಿಂದ ರೈತರಿಂದ ಡೈರೆಕ್ಟ್ ಆಗಿ ಖರೀದಿ ಮಾಡುವಂತ ವ್ಯವಸ್ಥೆ ಆಗ್ಬೇಕು. ಇದು 2ನೇದು. KMF ನಿಂದ ಖರೀದಿ ಆಗ್ಬೇಕು, ರೈತರಿಂದ ಡೈರೆಕ್ಟ್ ಆಗಿ ಎಥನಾಲ್ ಫ್ಯಾಕ್ಟರಿಗಳು ಖರೀದಿ ಮಾಡಬೇಕು. ಸುಮಾರು 30-35 ಎಥನಾಲ್ ಫ್ಯಾಕ್ಟರಿಗಳಿಗೆ ಹೊಸದಾಗಿ ಹುಟ್ಟಿದಾವೆ ನಮ್ಮ ರಾಜ್ಯದಲ್ಲಿ. ಅವ್ರೆಲ್ಲರೂ ಸೇರಿ ಖರೀದಿ ಮಾಡಕತ್ತರ ರೇಟ್ ಇರುತ್ತೆ. ರಾಜ್ಯ ಸರ್ಕಾರ ಇದಕ್ಕೆ ತಯಾರಾಗಬೇಕು. ಕಾರ್ಖಾನೆ ಮಾಲೀಕರ ಜೊತೆಗಿದ್ದೀರೋ ರೈತರ ಜೊತೆಗಿದ್ದೀರೋ ಅನ್ನೋ ತೀರ್ಮಾನ ಈ ರಾಜ್ಯ ಸರ್ಕಾರ ಇವತ್ತು ಮಾಡಬೇಕಾಗಿದೆ. ಇಲ್ಲದ್ರೆ ರೈತರು ನಿಮ್ಮ ಬಗ್ಗೆ ತೀರ್ಮಾನ ಮಾಡ್ತಾರೆ. ಆದ್ರಿಂದ ಬಂಧುಗಳೇ, ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಇದು ಖರೀದಿ ಕೂಡಲೇ ಪ್ರಾರಂಭ ಆಗ್ಬೇಕು. ಇನ್ನು 3ನೇ ಸಮಸ್ಯೆ ಇದೆ, ನಿಮ್ಮ ಮಾಸ್ಟರ್ ಸಮಸ್ಯೆ ಇದೆ. ಯಾವ್ದು ಮಾಸ್ಟರ್ ಜಾಸ್ತಿ ಇದೆ ಗ್ರೇಡಿಂಗ್ ಮಾಡ್ತಾರ. ಗ್ರೇಡಿಂಗ್ ಮಾಡಿದ್ರೆ 50% ಜನ ರೈತರು ಮಾಲ್ ತಗೊಂಡೋಗಿ ಹೊಳ್ತಾರಂತ ಪರಿಸ್ಥಿತಿ ಹಿಂದೆಲ್ಲ ನಾವು ನೋಡಿದ್ವಿ. ಹಂಗಾಗಬಾರ್ದು. ರೈತರು ತಂದಂತ ಇದಕ್ಕೆ ನೀವು ಕರೆಕ್ಟ್ ಆಗಿ ಅದನ್ನ ಪೇಮೆಂಟ್ ಮಾಡಿ ಅವ್ರಿಗೆ ಸರಿಯಾದಂತ ಏನು ನಿಗದಿ ಆಗಿದೆ ಅದನ್ನು ಮಾಡಬೇಕು. ರೇಟ್ ನಿಗದಿ ಆಗಿದೆ. 2400 ಕೇಂದ್ರ ಸರ್ಕಾರ ಮಾಡಿದೆ. ಮತ್ತೆ ಯಾಕೆ ಮಾಡ್ತಿದ್ರಿಲ್ಲ? 2400 ಮಾಡಿದ್ದಾರೆ. ನಿಮಗೆ ರಾಜ್ಯ ಸರ್ಕಾರದ ಬಗ್ಗೆ ಕಳಕಳಿ ಇತ್ತಂದ್ರೆ ಇನ್ನೊಂದು 500 ಅದಕ್ಕೆ ಹಾಕಿ ನೀವು ಖರೀದಿ ಮಾಡಬಹುದು. ಆವರ್ತ ನಿಧಿ ಅಂತಿದೆ ರಾಜ್ಯ ಸರ್ಕಾರದಲ್ಲಿ. ಈ ತರ ಆಪತ್ತಿನಲ್ಲಿ ರೈತರಿದ್ದಾಗ ನಾವು ಅದನ್ನ ಬಳಕೆ ಮಾಡಬೇಕಾಗತ್ತೆ. ಆವರ್ತ ನಿಧಿ, ಆವರ್ತ ನಿಧಿಯನ್ನ ಬಳಕೆ ಮಾಡಿ ನೀವು ರೈತರಿಗೆ ಹೆಚ್ಚಿನ ದರ ಕೊಡಬಹುದು. ಮನಸ್ಬೇಕಷ್ಟೇ. ಆವರ್ತ ನಿಧಿಯಿಂದ ತೆಗೆದು ಒಂದು 200-300 ಕೋಟಿ ರೂಪಾಯಿ ಇಟ್ಟರೆ ಇದಕ್ಕೆ ನೀವು ರೈತರಿಗೆ 2,400ರಿಂದ 3,000 ರೂಪಾಯಿವರೆಗೂ ಕೊಡಬಹುದು. ಆದ್ರಿಂದ ಇದನ್ನ ಖರೀದಿ ಪ್ರಾರಂಭ ಯಾವ ರೀತಿ ಆಗುತ್ತೆ ಅದನ್ನ ನೋಡ್ಕೊಳ್ಳುವಂತದ್ದು ಬಹಳ ಅವಶ್ಯಕತೆ. ಹೀಗಾಗಿ ನಿಮ್ಮ ನಿರ್ಧಾರ ಖರೀದಿ ಕೇಂದ್ರ ಪ್ರಾರಂಭ ಆಗಿರೋದು ಬಹಳ ಸರಿಯಾಗಿದೆ, ಸೂಕ್ತವಾಗಿದೆ ಅಂತ ನನ್ನ ಸಂಪೂರ್ಣ ಬೆಂಬಲ ಇದೆ ಅನ್ನೋ ಮಾತನಾಡ್ತೀನಿ. ಅದಲ್ಲದೆ ಈ ರಾಜ್ಯ ಸರ್ಕಾರ ಒಂದು ಕಮಿಷನ್ ನೇಮಿಸಿತ್ತು. ರೈತರು ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ತರಬೇಕನ್ನುವಂತ ನಿಗದಿ ಮಾಡುವಂತ ಕಮಿಷನ್ ನೇಮಿಸಿತ್ತು. ಅದು ವರದಿ ಬಂದಿದೆ. ಆದ್ರೆ ಅದು ನಾ ಧೂಳು ತಿಂತ ಇದೆ. ಆ ವರದಿ ಬಹಿರಂಗ ಮಾಡಬೇಕು. ಅದರಲ್ಲಿ ಎಲ್ಲಾ ಫಾರ್ಮುಲಾ ಹಾಕಿದ್ದಾರೆ. ನಮ್ಮ ಮೆಕ್ಕೆಜೋಳಕ್ಕೆ ಎಷ್ಟು, ಕಬ್ಬಿಗೆ ಎಷ್ಟು, ಹೆಸರಿಗೆ ಎಷ್ಟು, ಎಲ್ಲ ಇದೆ. ಅದರ ಪ್ರಕಾರ ನೀವು ಸೈದ್ಧಾಂತಿಕವಾಗಿ ವೈಜ್ಞಾನಿಕವಾಗಿ ಅದನ್ನು ಕೊಟ್ರೆ ರೈತರಿಗೆ ಎಂದೂ ಕೂಡ ಅನ್ಯಾಯ ಆಗೋದಿಲ್ಲ. ಆ ಕೆಲಸ ಮಾಡಕ್ ತಯಾರಿಲ್ಲ. ಇನ್ನು ಕೊನೆಯದಾಗಿ ಈಗಾಗಲೇ ಹೆಸರು ಕೇಂದ್ರ ತೆಗೆದಿದ್ದಾರೆ. ಅಲ್ಲಿ ಯಾವ್ದನ್ನು ಕೂಡ ಸರಿಯಾಗಿ ತಗೊಳ್ತಾ ಗ್ರೇಡಿಂಗ್ ಮಾಡಿ ಎಲ್ಲ ರೈತರನ್ನ ಹೊಳೆ ಕಳ್ಸಾಕತ್ತ. ಈಗ ಹೇಳಿರಲ್ಲ, ಮೊನ್ನೆ ಹೇಳಿದ ಹಂಗಾಗಬಾರ್ದು. ಇದಕ್ಕೂ ಗೋವಿಂಜೋಳಕ್ಕೆ ಅದಕ್ಕೆ ನನ್ನ ಒಂದು ಸಲಹೆ ಇದೆ. ಎಲ್ಲಾ ಖರೀದಿ ಕೇಂದ್ರದಲ್ಲಿ ರೈತ ಪ್ರತಿನಿಧಿನ ಒಬ್ಬನಲ್ಲಿ ಕುಂದಿಸ್ಬೇಕು.
ಬರೀ ಅಧಿಕಾರಿಗಳು ಕೂತು ಖರೀದಿ ಮಾಡೋದಲ್ಲ, ರೈತ ಸಂಘದಿಂದ ರೈತ ಪ್ರತಿನಿಧಿ ಅಲ್ಲಿ ಖರೀದಿ ಕೇಂದ್ರದಲ್ಲಿ ಒಬ್ರು ಇರ್ಬೇಕು. ಅಂದಾಗ ರೈತರಿಗೆ ಅನ್ಯಾಯ ಆಗೋದು ತಡೆಗಟ್ಟಕ್ಕೆ ಸಾಧ್ಯ ಇದೆ. ಆದ್ರಿಂದ ಈ ಖರೀದಿ ಹೆಂಗೆ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸೋಣ. ರೈತರಿಗೆ ನ್ಯಾಯ ಸಿಗೋವರೆಗೂ ಹೋರಾಟವನ್ನ ಮಾಡೋದನ್ನ ಈಗಾಗಲೇ ನಿಮ್ಗೆ ಖರೀದಿ ಕೇಂದ್ರ ಮಾಡೋ ಮುಖಾಂತರ ಒಂದು ಹಂತದ ಜಯ ಸಿಕ್ಕಿದೆ. ಇಡೀ ರಾಜ್ಯದ ಜನರಿಗೆ ನೀವು ನ್ಯಾಯವನ್ನ ಕೊಟ್ಟಿದ್ದೀರಿ. ಲಕ್ಷ್ಮೇಶ್ವರ ರೈತರು ಇದನ್ನ ಪೂರ್ಣ ಪ್ರಮಾಣದಲ್ಲಿ ಆ ನ್ಯಾಯ ಸಿಗೋ ರೀತಿಯಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ನಿಲ್ತೇವೆ. ಯಾವಾಗಲೂ ಕೂಡ ಒಕ್ಕಲನ್ನು ಬಿತ್ತಿದರೆ ಬಿಕ್ಕುವುದು ಜಗವೆಲ್ಲ ಅಂತ ಏನು ಹೇಳಿದ್ದಾರೆ ಅದು ಸತ್ಯ ಇದೆ. ಸತ್ಯ ಇದ್ರೂ ಕೂಡ ಈ ವ್ಯವಸ್ಥೆ ಇಷ್ಟು ಆಟವನ್ನು ಆಡ್ತಾ ಇದೆ. ಆದ್ರಿಂದ ಈ ವ್ಯವಸ್ಥೆಯನ್ನ ಮೆಟ್ಟಿ ನಿಲ್ಬೇಕಾದ್ರೆ ನಮ್ಮ ಒಕ್ಕಟ್ಟು, ನಮ್ಮ ಶಕ್ತಿ ಬಹಳ ಮುಖ್ಯ. ಇವತ್ತು ರಾಜ್ಯ ಸರ್ಕಾರ ತಮ್ಮ ಹೋರಾಟಕ್ಕೆ, ತಮ್ಮ ಸಂಘಟಿತವಾದಂಥ ಹೋರಾಟಕ್ಕೆ ಶ್ರೀಗಳ ಅಮರಣ ಉಪವಾಸ ಕುಂತರು. ಪಾಪ ಅವರ ದೈಹಿಕವಾಗಿ ಬಹಳಷ್ಟು ಇದ್ದಾರೆ. ನಮ್ಮ ಮೊನ್ನೆ ಮಾತಾಡಿದೆ, ಅವರಿಗೆ ಬಹಳಷ್ಟು ಬಳಲಿದ್ದಾರೆ. ರೈತರಿಗಾಗಿ ನಾನು ಜೀವ ಕೊಡಾಕ್ತಾ ಇದ್ದೀನಿ ಬೊಮ್ಮಾಯರ ಅಂತ. ಬ್ಯಾಟ್ರಿ ಬುದ್ಧಿ, ನೀವು ಇನ್ನ ಜೀವಂತವಾಗಿರ್ಬೇಕು. ಇಂಥ ಇನ್ನ ಹಲವಾರು ಹೋರಾಟ ಮಾಡುವಂತ ಪ್ರಸಂಗ ಬರ್ತದೆ. ನೀವು ಗಟ್ಟಿಯಾಗಿರ್ಬೇಕು, ಅದಕ್ಕೆ ನೀವು ಇದನ್ನು ಬಿಡಬೇಕು ಅಂತ ನಾನು ಹೇಳಿದ್ದೆ. ಆದ್ರಿಂದ ಇಲ್ಲಿ ಎಲ್ಲ ಹಿರಿಯ ರೈತರು ಕೂತಿದ್ದಾರೆ, ತಾಯಂದ್ರು ಕೂತಿದ್ದಾರೆ. ಅವರ ಶಕ್ತಿ ನಿಮ್ಮ ಜೊತೆಗಿದೆ, ಗುರುಗಳ ಆಶೀರ್ವಾದ ನಿಮ್ಮ ಜೊತೆಗಿದೆ, ಮಹಾಜನತೆಯ ಸಂಪೂರ್ಣ ಹಾರೈಕೆ ನಿಮ್ಮ ಜೊತೆಗಿದೆ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ. ಯಾಕಂದ್ರೆ ನ್ಯಾಯಸಮ್ಮತವಾಗಿರುವಂತಹ ಹೋರಾಟ ನಿಮ್ದಿದೆ. ಆ ನ್ಯಾಯಸಮ್ಮತ ಹೋರಾಟಕ್ಕೆ, ಸತ್ಯಕ್ಕೆ ಯಾವಾಗಲೂ ಜಯ ಇದೆ. ನಿಮ್ ಜಯ ಸಿಕ್ಕೇ ಸಿಗ್ತದೆ ಅನ್ನುವಂತ ಮಾತನ್ನು ಹೇಳಿ ನಿಮ್ಗೆ ಸಂಪೂರ್ಣವಾದಂತಹ ಬೆಂಬಲ. ಮತ್ತು ಯಾವಾಗ ನೀವು ಕರಿತೀರಿ, ಬರ್ತೀರಿ, ಬರೋದು ಅಷ್ಟೇ ಅಲ್ಲ, ಎಲ್ಲೆಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೂ ಮಾತಾಡ್ತೀನಿ. ಕೇಂದ್ರ ಸರ್ಕಾರಕ್ಕೂ ಮಾತಾಡಿ ಸ್ಪಷ್ಟವಾಗಿರುವಂತಹ ನಿದರ್ಶನವನ್ನ ರಾಜ್ಯ ಸರ್ಕಾರಕ್ಕೆ ಏನ್ ಕೊಡಬೇಕು ಕೊಡುವಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ. ನಾನು ಕೃಷಿ ಸಚಿವರಿಗೂ ಮಾತಾಡ್ತೀನಿ, ಅಲ್ಲಿ ಅಧಿಕಾರಿಗಳಿಗೂ ಮಾತಾಡಿ ಸ್ಪಷ್ಟವಾದಂತ ಡೈರೆಕ್ಷನ್ ಏನ್ ಬೇಕು ಅದನ್ನ ಎಲ್ಲವನ್ನು ಕೂಡ ಕೊಡಕ್ಕೆ, ಮತ್ತೆ ಏನ್ ಸಹಕಾರ ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಏನ್ ಸಹಕಾರ ಕೊಡಬೇಕು ಅದನ್ನು ಕೊಡೋದಕ್ಕೆ ನಾನು ಕೇಂದ್ರ ಸಚಿವರ ಹತ್ರ ಖಂಡಿತವಾಗೂ ಮಾತಾಡಿ ನಿಮ್ಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಿದ್ದೇನೆ. ಗದಗ ಹೋಗ್ಬೇಕಂದ್ರೆ ಭಯಂಕರ ತೊಂದರೆ ಆಗ್ತೈತಿ. ರೋಡ್ ಆಗತ್ತೆ, ಭಾಳ ದೊಡ್ಡ ಗುಂಡಿ ಸರ್. ಮೊನ್ನೊಂದು 10 ಗಾಡಿ ಆಕ್ಸಿಡೆಂಟ್ ಆಗಿ ಪಾರ್ಟಿ ಆಗಿಬಿಟ್ಟೆ ಸರ್. ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ತೀವಿ, ನೀವರ ಇರಲಿ, HK ಪಾಟೀಲ್ ಇರಲಿ, 2 ಮಂದಿ ಒಂದು ಸ್ವಲ್ಪ ಚಲೋ ಆಗಿಲ್ಲ, ನಂಬಿಕೆ ಇದೆ, ಅವ್ರನ್ನ ದಾರಿ ಒಂದು ಮಾಡಿಕೊಟ್ರಿ ಅಂತ ನಿಮ್ಗೆ ಕೇಳ್ಕೊಳ್ತೇವೆ. ಈಗ ಅಲ್ಲ ಒಂದೇ ನಿಮಿಷ ಅಂತ ಹೇಳ್ತೀನಿ, ರಸ್ತೆ ಹೇಳ್ತೀನಿ. ರಸ್ತೆ ಎಲ್ಲ ಬಹಳ ಯೋಗ್ಯವಾಗಿ ಕೇಳಿದ್ದಾರೆ. ರೈತರ ಮಾಲ್ ತಗೊಂಡು ಹೋಗೋದು, ಆಸ್ಪತ್ರೆಗೆ ಹೋಗೋದು, ಮಕ್ಕಳಿಗೆಲ್ಲ ತೊಂದರೆ ಇದೆ. ಅದಕ್ಕಾಗಿ ಈಗ ರಾಜ್ಯ ಸರ್ಕಾರ ಅಧೀನದಲ್ಲೇ ರಸ್ತೆ ಇದೆ. ಈಗಾಗಲೇ ಒಂದು ನಿಮಿಷ, ಈಗಾಗಲೇ CRF ಅಲ್ಲಿ ಮತ್ತು ಇದರಲ್ಲಿ ಈಗಾಗಲೇ ದುಡ್ಡು ಹಾಕಿದ್ದೇವೆ. ಈ ಬೇಸಿಗೆಗೆ ಆ ರಸ್ತೆ ಕಾಮಗಾರಿ ಸಂಪೂರ್ಣ ಆಗ್ತದೆ. ಒಂದು ಕೆಲಸ ಆಮೇಲೆ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಇವತ್ತು ಅದನ್ನ ನ್ಯಾಷನಲ್ ಹೈವೇ ಆಗಿ ಪರಿವರ್ತನೆ ಮಾಡೋ ಸಲುವಾಗಿ ಒತ್ತಾಯನ ಮಾಡಿದ್ದೇನೆ. ಅವರು ಪ್ರಧಾನಮಂತ್ರಿ ಗತಿ ಶಕ್ತಿ ಯೋಜನೆ ಅಂದರೆ ಭಾಳ ಬೇಗ ಆಗಿ ಮಾಡುವಂಥದ್ದು ಒಂದು ಯೋಜನೆ ಇದೆ, ಅದನ್ನು ಹಾಕಿ ಕೊಡ್ತೀನಿ ಅಂತ ಗಡ್ಕರಿ ಅವರು ನನಗೆ ಇವತ್ತು ಅವರು ಆಶ್ವಾಸನ ಕೊಟ್ಟಿದ್ದಾರೆ. ಅದನ್ನು ಬೆನ್ನತ್ತಿ ಅದನ್ನು ಮಾಡಿಸ್ಬಿಟ್ರೆ ಶಾಶ್ವತವಾಗಿ ನೀವು ಒಳ್ಳೆಯ ರಸ್ತೆ ಸಿಗುವಂಥ ವ್ಯವಸ್ಥೆ ಆಗುತ್ತೆ. ತಾತ್ಕಾಲಿಕವಾಗಿ ಮಾಡೋದಕ್ಕೂ ಕೂಡ ಆ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಧನ್ಯವಾದ.